Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರೇ ಬಾ ಕುಂದ್ಕ ತಿಂಡಿ ತಿನ್ನುವಂತೆ. ಆಳ್ಗಳು ಬಂದಿದ್ರೆ ಪೈರಲ್ಲಿ ಗಂಟ ಬಂತು. ಓ ಅಪ್ಪಯ್ಯ, ಎಲ್ಲ ಬಂದಿದ್ರು, ಕೆಲಸ ಎಲ್ಲ ಚಂದ ಆಗ್ತಾ ಇತ್ತು. ಅಂತೂ ಅತ್ತೆ ಸೊಸೆ ನಿನ್ನ ಒಂಟಿ ಮಾಡ್ಬಿಟ್ರು. ಒಂಟಿ ಆಗೋಗಿ ಮಾಡಿದ್ದು ನಾನೇ. ಯಾಕೆ ಅಂದರೆ ಜಂಟಿ ಆಗೋಕೆ ಅಂತಾನೆ ನಾನಿದ್ದೀನಲ್ಲ, ಅದಕ್ಕೆ. ಹಂಗೇನಿಲ್ಲಪ್ಪಯ್ಯ, ಒಟ್ಟಿನಲ್ಲಿ ಮೆಸ್ ಪರೀಕ್ಷೆನ ಚಂದ ಬರ್ತಾರೆ ಸಾಕು. ಮತ್ತೆ ಯಾರ ಸೊಸೆ ಅವಳು ಬರ್ದೇ ಬರೀತಾಳೆ, ಜಿಲ್ಲಾಧಿಕಾರಿ ಹಾಗೆ ಆಯ್ತಾಳೆ. ಬ್ಯಾಗು ಬುಕ್ಸ್ ಮೊಬೈಲಲ್ಲಿ ಹೇಳಮ್ಮ. ಶ್ರೀ, ಆದಷ್ಟು ಬೇಗ ಕಾಲೇಜ್ ಹತ್ರ ಬನ್ನಿ. ನಾನು ಅತ್ತೆ ಬರಬೇಕಾದ್ರೆ ಗಾಡಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗೋಯ್ತು. ಮೊಬೈಲಾಗೆಲ್ಲ ಮಾತಾಡ್ಬಾರ್ದಮ್ಮ. ಪರೀಕ್ಷೆಗೆ ಹೋಗಿದ್ದೆ. ಶ್ರೀ, ಆದಷ್ಟು ಬೇಗ ಕಾಲೇಜ್ ಹತ್ರ ಬನ್ನಿ. ನಾನು ಅತ್ತೆ ಬರಬೇಕಾದ್ರೆ ಗಾಡಿ ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗೋಯ್ತು. ಇದೇನಾಯ್ತಪ್ಪ ದೇವ್ರೆ? ಅಪ್ಪಯ್ಯ, ನೀವೇನು ದಿಗ್ಲು ಬಿಡಿ, ಅಲ್ಲಿ ಏನಾಗುತ್ತೆ ಅಂತ ನಾನು ಈಟಾಡ್ಸ್ಕೊಬರ್ತೀನಿ. ಬಸ್ಸುಗೆ ಈಸಿಯಾಗಿ ಗೊತ್ತಾಗೋದು ಬೇಡ. ನಾನು ಬರ್ತೀನಿ ನಡಿ. ಬೇಡ ಅಪ್ಪಯ್ಯ, ಅದೇನಂತ ನಾನು ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ನೀನೇ ಅವನ್ಲ ಕಂಟಿಗೆ ಇಲ್ಲಿ ಏನಿದೆಲ್ಲ? ಯೋನು ಇಲ್ಲ ಮಗ, ಒಂದ್ ಸಣ್ಣ ಗಾಯ ಆಟೆಯ. ಅವ ನಂಗೆ ಫೋನ್ ಮಾಡತ್ತಾನೆ. ಮೆಸೇಜ್ ನನ್ ಸೊಸೆಗೆ ಒಂದ್ ಸಣ್ಣ ಏಟಾಗಿದ್ರು ನಾನು ಬಿಟ್ಬಿಡ್ತಿದ್ನ. ಸರಿ ಬಾ, ಆಸ್ಪತ್ರೆಗೆ ಹೋಗಮ್ಮ. ಅಯ್ಯೋ, ಯೋನು ಆಗಿಲ್ಲ ಅಂತ ಹೇಳ್ತಿಲ್ವೇ, ಇನ್ ಸ್ವಲ್ಪ ಹೊತ್ತು ಆಟೆಯ. ನನ್ ಸೊಸೆ ಪರೀಕ್ಷೆ ಮುಗಿಸಿ ಬಂದ್ಮ್ಯಾಕೆ ಒಟ್ಟಿಗೆ ಹೋಗು. ಅವ ಮೆಸ್ ಪರೀಕ್ಷೆ ಬರೀತಾರಲ್ಲ, ಅವ್ರು ಬರೆಯೋಷ್ಟಾಗೆ ನಾವು ಹೋಗಿ ಬಂದ್ಬಿಡಮ್ಮ. ಬಾ. ಅದ್ ಹೆಂಗಾಯ್ತದೆ? ಪರೀಕ್ಷೆ ಮಧ್ಯೆ ಸ್ನೇಹಂಗೆ ನನ್ನ ಬೇಕಾದ್ರೆ ಆಗ ನಾವಿಲ್ಲಿಲ್ಲ ಅಂದ್ರೆ ಹೆಂಗೆ? ಅವ ಪರೀಕ್ಷೆ ಮಧ್ಯೆ ಹಂಗೆಲ್ಲ ಆಚೆ ಬಿಡಕ್ಕಿಲ್ಲ. ಅದು ಅಲ್ಲದೆ ಸ್ನೇಹ ಅವ್ರು ಬರೀತಾರದು ಸರ್ಕಾರಿ ಪರೀಕ್ಷೆ. ನಾವ್ ಹಿಂಗೆಲ್ಲ ಕುಂದ್ಕೊಂಡಂಗಿಲ್ಲವ. ಬಾ. ಅಲ್ಲಕ್ಕಲ್ಲ, ಇರ್ಲಿ ಬಾವ, ಬಾ. ಯೋನ್ಲ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.